ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಒಂದಿಷ್ಟು ಸಂಘಟನೆಗಳು ಕೂಡ ಈಗಾಗಲೇ ಬೆಂಬಲವನ್ನು ಸೂಚಿರುವಂಥದ್ದು. ಅದರ ಜೊತೆಗೆ ಒಂದಿಷ್ಟು ಸಂಘಟನೆಗಳು ನೈತಿಕ ಬೆಂಬಲಕ್ಕೆ ಮುಂದಾಗಿರುವಂಥದ್ದು. ಇನ್ನು ಕಾರ್ಮಿಕರು ಯಾವ ರೀತಿಯಾಗಿ ಬೆಂಬಲವನ್ನು ನೀಡ್ತಾರೆ, ಕಾರ್ಮಿಕ ಪರಿಷತ್ತು ಏನಿದೆ ಯಾವ ರೀತಿ ಸಾಥನ್ನು ನೀಡುತ್ತೆ ಅನ್ನೋದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರವಿಶೆಟ್ಟಿ ಬೈಂದೂರು ಅವರಿದ್ದಾರೆ. ಸರ್, ನೀವು ಕಾರ್ಮಿಕ ಪರಿಷತ್ನ ಅಧ್ಯಕ್ಷರಾಗಿ ತಮ್ಮ ಸಂಘಟನೆಯಿಂದ ಯಾವ ರೀತಿಯಾದಂತಹ ಬೆಂಬಲಗಳಿದೆ ಅಂತ? ಏನಿದು ಕರ್ನಾಟಕದ ಜನರಿಗೆ, ಕರ್ನಾಟಕದ ಕಾರ್ಮಿಕರಿಗೆ, ಕನ್ನಡಿಗರಿಗೆ ಬೇಕಾದಂಥ ಒಂದು ಅಮೂಲ್ಯವಾದ ಬಂದಾಗಿರುತ್ತೆ ಈ ಬಂದ್ಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡಿದೆ. ಈಗಾಗಲೇ ಹಲವಾರು ಏನು ಬೆಳಗಾವಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಹೋರಾಟಗಳೆಲ್ಲ ಆಗಿರ್ಬೋದು ಸಕ್ರಿಯವಾಗಿ ಪಾಲ್ಗೊಂಡಿದೆ. ವಾಟಾಳ್ ನಾಗರಾಜ್ ಅವರ ಒಂದು ಕೈ ಬಲಪಡಿಸುವಂಥ ಕೆಲಸವನ್ನು ಮಾಡಿದೆ. ಅವತ್ತಿನ ದಿನ ಕೂಡ 22, ಇನ್ನು 4 ದಿನ ಇದೆ. 4 ದಿನದಲ್ಲಿ ಕೂಡ ಬಹಳ ಬಲಿಷ್ಠವಾಗಿ ನಮ್ಮ ಸಂಖ್ಯೆ ಏನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಯಾಕೆಂದರೆ ಇದು ಕನ್ನಡಿಗರ ಬಂದಾಗಿರೋದ್ರಿಂದ ಕನ್ನಡಿಗರ ವಲಸಿಗರನ್ನು ಒಂದು ತಡೆ ಹಿಡಿಯುವಂಥ ಒಂದು ಕಾಯ್ದೆ ಕೂಡ ಜಾರಿ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಸೆಯನ್ನು ಹಾಕ್ತಾ ಇದ್ವಿ. ಯಾಕಂದರೆ ನಮ್ಮ ಇಲ್ಲಿಯ ಕಾರ್ಮಿಕರಿಗೆ ಬಹಳಷ್ಟು ಸಮಸ್ಯೆ ಇತ್ತು. ಆದ್ದರಿಂದ ಅವತ್ತಿನ ದಿನ ಬಂದಿನ ದಿವಸ ಮೆಟ್ರೋಗಳು ಕೂಡ ಬಂದಾಗಬೇಕು, KSRTC ಬಂದಾಗಬೇಕು, BTS ಬಂದಾಗಬೇಕು ಅಂತ ಬಿಟ್ಟು ಎಲ್ಲರನ್ನು ಮನವಿಯನ್ನು ಮಾಡ್ಕೊಂಡಿದ್ದೇವೆ ನಾವು. ಅಕಸ್ಮಾತ್ ಏನಾದರೂ ಅವತ್ತು ಬಂದಾಗಿಲ್ಲ ಅಂದರೆ ಮೆಟ್ರೋ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂಥ ಕೆಲಸನೂ ಕೂಡ ಅಲ್ಲಲ್ಲಿ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಮತ್ತು ಹೋಟೆಲ್ ಮಾಲೀಕರು ಕೂಡ ಈಗಾಗಲೇ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಾವು ಬಂದನ್ನು ಕರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಹೋಟೆಲ್ ಕಾರ್ಮಿಕರಾಗಿರ್ಬೋದು, ಕಾಂಡಿಮೆಂಟ್ಸು ಬೇಕರಿ ಕಾರ್ಮಿಕರಾಗಿರ್ಬೋದು ಅಥವಾ ಯಾವುದೇ ರೀತಿಯ ಕಾರ್ಖಾನೆಗಳ ಕಾರ್ಮಿಕರಾಗಿರ್ಬೋದು ಅವರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಸಮಸ್ಯೆ ಅಂದಾಗ ನಿಮ್ಮ ಹತ್ರ ನಾವು ಬಂದು ನಿಮಗೆ ಸಹಕಾರವನ್ನು ಮಾಡ್ತಾ ಇದ್ದೇವೆ. ಈ ಬಾರಿ ಕನ್ನಡಿಗರಿಗಾಗಿ, ಚಾಲಕರಿಗಾಗಿ, ಕನ್ನಡ ನಾಡಿನ ಕಾರ್ಮಿಕರಿಗಾಗಿ ನಡೆಯುವಂಥ ಈ ಒಂದು ಬಂದಿಗೆ ನೀವು ಸ್ವಯಂ ಪ್ರೇರಿತವಾಗಿ ಯಾರಾದರೂ ಮಾಲೀಕರು ಏನಾದರೂ ಹೋಟೆಲನ್ನು ತೆರೆದಿದ್ದೇ ಹೋದಾದರೆ ಅದನ್ನು ಬಹಿಷ್ಕರಿಸಿ ನೀವೇ ಸ್ವತಃ ಗೈರಾಗುವುದರ ಮುಖಾಂತರವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು. ಮಾತಾಡ್ತಾ ಹೇಳ್ತಾ ಇದ್ರು ನಾವು ನುಗ್ಗಿಯಲ್ಲಿ ತಿಂಡಿಯನ್ನು ತಿಂತೀವಿ ಅಂತ ಹೇಳಿ, ಎಲ್ಲಾದರೂ ಒತ್ತಾಯಪೂರ್ವಕವಾಗಿ ಅವರ ಮೇಲೆ ಬಂದ್ ಹೇರಿಕೆಯನ್ನು ಹಾಕುವಂಥ ವಿಚಾರ ಏನಾದರೂ ಮಾಡ್ತಾ ಇದ್ದಾರೆ? ನೋಡಿ, ಅವ್ರು ಹೇಳಿದ್ದು ಒತ್ತಾಯಪೂರ್ವಕವಾಗಿ ಬಂದು ತಿಂಡಿ ತಿಂತೀವಿ ಅಂತ ಹೇಳಿದ್ದು, ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಅಂತ ಹೇಳಿಲ್ಲ. ಇದು ಖಂಡಿತವಾಗಿಯೂ ನಾವು ಮಾಡ್ತೇವೆ. ನೋಡಿ, ಕನ್ನಡ ನಾಡಿನ ಹಿತ ಕಾಯೋದಕ್ಕಾಗಿ ಯಾವ ರೀತಿಯ ಹೋರಾಟವನ್ನು ಮಾಡೋಕ್ಕೂ ನಾವು ಸಿದ್ಧರಿದ್ದೇವೆ. ಯಾವ ರೀತಿ ಜೈಲಿಗೆ ಹೋಗ್ಲಿಕ್ಕೆ ಕೂಡ ನಾವು ಸಿದ್ಧರಿದ್ದೇವೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ದಯವಿಟ್ಟು ಹೋಟೆಲ್ ಮಾಲೀಕರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಹೋಟೆಲಿನ ವ್ಯವಸ್ಥೆ ಏನಾಗಿದೆ ಅಂದರೆ ಪರಕೀಯರ ಕೈ ಹೋಗ್ತಾ ಇದೆ. ಇವತ್ತು ಉಡುಪಿ ಬ್ರಾಹ್ಮಣರು ಹೋಟ್ಲ್ ಅಂತ ಹೇಳ್ತಾರೆ, ಇವನ್ನೆಲ್ಲೋ ರಾಜಸ್ಥಾನದಿಂದ ಬಂದು ಹೋಟ್ಲ್ ಮಾಡಿರ್ತಾನೆ. ಅಂದರೆ ಈ ರೀತಿಯ ಒಂದು ಹೋಟೆಲ್ಗಳನ್ನು ನಾಡಿನ ಹೆಸರನ್ನು ಬಳಸ್ಕೊಂಡು ಪರರಾಜ್ಯದವರು ಬಂದು ಹೋಟೆಲನ್ನು ಅಂದರೆ ನಿಮ್ಮ ಉದ್ಯಮವನ್ನು ನಿಮ್ಮ ಕೈಯಿಂದ ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಬೀದಿಗೆ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಸ್ವಯಂ ಪ್ರೇರಿತವಾಗಿ ನೀವು ಯಾವುದೇ ರೀತಿಯ ಕಪ್ಪು ಪಟ್ಟಿಯನ್ನು ತರಿಸಿ ನಾನು ಕೆಲಸ ಮಾಡ್ತೀನಿ ಅಥವಾ ನೈತಿಕ ಬಂದು ಕೊಡ್ತೀವಿ, ಆ ನೈತಿಕ ಎಲ್ಲ ಬೇಡ. ನೀವು ನೇರವಾಗಿ ಬಂದು ಬೆಂಬಲವನ್ನು ಘೋಷಣೆ ಮಾಡಬೇಕು. ಈ ಬಂದು ಯಶಸ್ವಿ ಆಗುತ್ತೆ. 22ನೇ ತಾರೀಕು ಬಂದು ಕಂಪಲ್ಸರಿ ಯಶಸ್ವಿ ಮಾಡ್ತೇವೆ. ಈಗ ಪ್ರಮುಖವಾಗಿ IT-BT ಕಂಪನಿ ಉದ್ಯೋಗಿಗಳು ಅವರಿಗೆ ಕಂಪನಿಗಳಿರ್ತವೆ, ಅವರು ಹೋಗಲೇಬೇಕಾಗಿರುವಂತಹ ಪರಿಸ್ಥಿತಿಗಳು ಬಂದಿರ್ತವೆ. IT-BT ಅಲ್ಲಿ ಫೋರ್ಸ್ ಮಾಡುವಂಥದ್ದು ಏನಾದರೂ ಮಾಡ್ತೀರಾ? ಇಲ್ಲ, ಖಂಡಿತವಾಗಿಯೂ ಯಾವುದು ಓಪನ್ ಇರ್ತದೋ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಂತೂ ಎಲ್ಲಿ ಓಪನ್ ಇರುತ್ತೋ ಅಲ್ಲಿಗೆ ಖಂಡಿತವಾಗಿಯೂ ನಮ್ಮ ಕಾರ್ಯಕರ್ತರು ಬಂದೇ ಬರ್ತಾರೆ. ನಿಮ್ಮ ಇದ್ರ ಎದುರುಗಡೆ ನಾವು ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡ್ತೇವೆ. ನಿಮ್ಮ ಏನು ಉದ್ಯಮಗಳನ್ನು ನಡೆಸ್ತಾ ಇರ್ತೀರೋ, ಎಲ್ಲಿ ಬಂದು ಮಾಡ್ತಾ ಇರ್ತೀರೋ ಅಲ್ಲಿ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ ನಾಡಿನ ಹಿತಕ್ಕಾಗಿ ಮಾಡುವಂಥದ್ದು. ಇದು ಯಾವುದೋ ರವಿಶೆಟ್ಟಿ ಹಿತಕ್ಕಾಗಿ ಆಗಿರ್ಬೋದು ಅಥವಾ ವಾಟಾಳ್ ನಾಗರಾಜ್ ಅವರ ಹಿತಕ್ಕಾಗಿರ್ಬೋದು, ಸಾರಾ ಗೋವಿಂದ್ ಅವರ ಹಿತಶಕ್ತಿಗಾಗಿ ಮಾಡ್ತಾ ಇರುವಂಥದ್ದಲ್ಲ. ಇದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಾರ್ವಜನಿಕರ ರಕ್ಷಣೆಗಾಗಿ ಮಾಡ್ತಾ ಇರುವಂಥ ಬಂದು. ಯಾವುದೇ ಕಾರಣಕ್ಕೂ ಯಾರು ಕೂಡ ಓಪನ್ ಇಡಬಾರ್ದು. ಓಪನ್ ಇಟ್ಟಿದೆ ಹೋದರೆ ನಿಮ್ಮ ವ್ಯವಸ್ಥೆ ಎದುರುಗಡೆ ನಾವು ಪ್ರತಿಭಟನೆ ಮಾಡುವಂತ. ಈಗ ಪ್ರಮುಖವಾಗಿ ಕೇಳುತ್ತಾ ಹೋಗೋದಾದ್ರೆ, ನೀವುಗಳು ಕರ್ನಾಟಕ ರಾಜ್ಯದ ಹಿತಾಸಕ್ತಿ, ಜಲ, ನುಡಿ, ಭಾಷೆ ಅಂತ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಆದ್ರೆ ಅನೇಕ ಬಾರಿ ಬೇರೆ ಬೇರೆ ಸಂಘಟನೆಗಳು ಮಾಡಿದಾಗ ಕೈ ಜೋಡಿಸಿದ್ದೀರಾ. ಆದ್ರೆ ಒಂದಿಷ್ಟು ಸಂಘಟನೆಗಳು ಈಗ ನೀವು ಕೊಡ್ತಿರುವಂತಹ ಬಂದಿಗೆ ಟಾಂಗ್ ಅನ್ನ ಮಾಡುವಂಥದ್ದು, ಅದಕ್ಕೆ ಹಿಂದೇಟನ್ನು ಹಾಕುವಂಥದ್ದು, ಇದು ಯಶಸ್ವಿ ಆಗೋದಿಲ್ಲ ಅನ್ನುವಂಥ ಒಂದು ಟೀಕೆಯನ್ನು ಮಾಡುವಂಥದ್ದು ಇದಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲೋ ಸ್ವಪ್ರತಿಷ್ಠೆ ಮೇಲೆ ನಿಂತಿದ್ದಾರಾ ಅಂತ? ಇದು ನೋಡಿ, ಇದು ಸ್ವಪ್ರತಿಷ್ಠೆನೇ. ಯಾವತ್ತೂ ಇದು ಯಾವ ರೀತಿ ಈಗ ನಾನು ಬಂದು ಕೊಡ್ತೀನಿ ಅಂದಾಗ ಬಂದು ಕೊಡಲ್ಲ ಅಂತ ಹೇಳೋದು, ಬಂದು ಕೊಡ್ತೀನಿ ಅಂತ ಹೇಳೋದು, ಇದು ಏನಾಗ್ತಾಯಿದೆ, ಇದರಿಂದನೇ ಮೂರನೇ ಅವರಿಗೆ ಲಾಭ ಆಗ್ತಾ ಇರುವಂಥದ್ದು. ಈ ಸ್ವಪ್ರತಿಷ್ಠೆಯನ್ನು ಬಿಡಿ ಅಂತೇಳ್ಬಿಟ್ಟು ನಾವು ಎಲ್ಲ ಸಂಘಟನೆಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ. ಅಕಸ್ಮಾತ್ ಕೆಲವರು ಎಲ್ಲರೂ ಸಣ್ಣ ಪುಟ್ಟದವರು ನಾವು ಇಟ್ಕೋತೀವಿ ಅಂತ ಹೇಳಿದ್ದೆ ಹೋದರೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಹೇಗಿರ್ತದೆ ಆ ರೀತಿ ಆಗ್ತದೆ. ಇದಕ್ಕೆಲ್ಲ ನಾವು ಸೊಪ್ಪು ಹಾಕುವಂಥ ಕೆಲಸ ಮಾಡೋಲ್ಲ ನಾವು. ನೋಡಿ, ನಿಂತವರೆಲ್ಲ ಎಲೆಕ್ಷನಲ್ಲಿ ಗೆಲ್ಲಲ್ಲ.
ನಾವು ಬಂದನ್ನು ಕರೆ ನೀಡಿದ್ದೇವೆ, ಯಶಸ್ವಿ ಆಗ್ತದೆ, ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಆಗಿರ್ಬೋದು, ಕನ್ನಡ ಒಕ್ಕೂಟ ಆಗಿರ್ಬೋದು, ಹಲವಾರು ಜನ ಇದ್ರ ಹಿಂದೆ ನಿಂತಿದ್ದೀವಿ, ಖಂಡಿತವಾಗಿ ಯಶಸ್ವಿಗೊಳಿಸ್ತೇವೆ. ಯಾರು ಅಡೆತಡೆಗಳು ಬಂದರೂ ಕೂಡ ನಮ್ಮ ಬಂದನ್ನು ಏನು ಮಾಡಲಿಕ್ಕಾಗಲ್ಲ. ಸರ್ಕಾರವನ್ನು ಅವತ್ತು ಎಚ್ಚರಿಸುವಂಥ ಕೆಲಸ, ಏನು MES ಪುಂಡ್ರನ್ನ ಇದು ಮಾಡುವಂಥ ಕೆಲಸನ ತಗ್ಗಿಸುವಂಥ ಕೆಲಸ, ಅವ್ರನ್ನ ನಿಷೇಧ ಮಾಡಿಸುವಂಥ ಕೆಲಸ ಆಗಲೇಬೇಕು. ಅಲ್ಲಿವರೆಗೆ ನಿರಂತರವಾಗಿ ನಮ್ಮ ಪ್ರಾಣ ಹೋದರೂ ಸರಿ, ಜೈಲಿಗೆ ಹೋಗೋತ್ತಾದ್ರೂ ಸರಿ, ನಾವು ಬಿಡಲ್ಲ. ಇದಿಷ್ಟು ರವಿ ಶೆಟ್ಟಿ ಬೈಂದೂರು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.